ಫ್ರೆಂಡ್ಸ್ ನೋಡಿ, ಧೂಪ ದೀಪ ಎಲ್ಲ ಹಾಕಿ ಪೂಜೆ ಪುನಸ್ಕಾರಗಳು ಮಾಡಿ ಪ್ರಾಣ ಪರೀಕ್ಷೆ ಮಾಡಿ ನಾನು ಇದನ್ನು ಜನಗಳಿಗೆ ಕೊಡ್ತೀನಿ. ಬೆಳಗ್ಗೆ ಕಾಡಲ್ಲಿ ಕಿತ್ಕೊಂಡ್ಬಂದಿದ್ದು. ಇದು ಕಾಡು ಬಿಟ್ಟರೆ ಬೇರೆ ಎಲ್ಲಿ ಸಿಕ್ಕಲ್ಲ. ಕಾಡಲ್ಲಿರೋ ಜಾಗದಲ್ಲೇ ಹೋಗಬೇಕು. ಅಸ್ತಬಂಧ ಅಂತಾರಲ್ಲ, ರಿಯಲ್ ಅಸ್ತಬಂಧ ಅಂದರೆ ನೋಡಿ, ಇದು ಸಿಂಹಗರ್ಜನೆ ರಿಯಲ್ ಅಸ್ತಬಂಧ ಅಂದರೆ ನೋಡಿದು. ಮನೆ ಮುಖದ್ವಾರದಲ್ಲಿ ನಾವು ಇದನ್ನು ಕಟ್ಟಿಬಿಟ್ಟು ನಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಂಡ್ರೆ ಮಾಟ ಮಂತ್ರ, ಶತ್ರು ದೋಷ ನಿವಾರಣೆ ಎಲ್ಲ ಕೆಲಸಗಳು ಏನಿಂದ ಜೆಟ್ ಗಂಟ ಯಾರು ನಮ್ಮನ್ನು ಕಲಿಸೋಕ್ಕಾಗಲ್ಲ. ನೋಡಿ ವೀಕ್ಷಕರೇ, ನೀವು ಯಾರಾದರೂ ಬೇಕಾದರೆ ದಯವಿಟ್ಟು ಬಂದು ತಗೊಂಡೋಗ್ಬೋದು. ಚಿಕ್ಕೀಗ್ಳೂರು, ಮಾಲೂರಿನಿಂದ ಬಂದರೆ ಚಿಕ್ಕೀಗ್ಳೂರು 13 ಕಿಲೋಮೀಟ್ರಲ್ಲಿರ್ತೀನಿ. ವಿಡಿಯೋ ನೋಡಿರೋರು ಯಾರೇ ಆಗಿರಲಿ ಬಂದು ತಗೊಂಡೋಗ್ಬೋದು. ನಾನು ನಿಮಗೆ ಇದನ್ನು ಕೊಡ್ತೀನಿ. ಆಲ್ರೆಡಿ ಇವಾಗ 9 ರೆಡಿ ಮಾಡಿದ್ದೀನಿ. 9 ಪೀಸ್ ಐತೆ. 9 ಪೀಸು ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರೋ ಅವರೆಲ್ಲ ಬೇಕಾದರೆ ಬಂದು ಅವಶ್ಯಕತೆ ಇರೋರು ತಗೊಂಡೋಗ್ಬೋದು. ಮಾಟ ಮಂತ್ರ ದೋಷ ಯಾರೇ ಏನೇ ಮಾಡಿರಲಿ, ಏನೇ ಸಮಸ್ಯೆ ಆಗಿರಲಿ, ನೋಡಿ ಇದನ್ನ ಮುಖ್ಯದ್ವಾರದಲ್ಲಿ ನಮ್ಮ ಒಳಗಡೆ ಮನೆ ಬಾಕಲ ಮೇಲೆ ಕಟ್ಟಿಬಿಟ್ಟು ಡೈಲಿ ಪೂಜೆ ಸಾಂಬ್ರಾಣಿ ಕಡ್ಡಿಗಳು ಹಚ್ಕೊಂಡು ನಾವು ನಮಸ್ಕಾರ ಮಾಡೋವಾಗ ಅದಕ್ಕೆ ಸಾಂಬ್ರಾಣಿ ಹೊಗೆ ತೋರಿಸಿದ್ರೆ ಸಾಕು, ಫುಲ್ ಪವರ್ ಅಷ್ಟೇ ಇರ್ತದೆ, ನಡೀತದೆ. ನೀವು ಬಂದು ತಗೊಂಡೋಗ್ಬೇಕಂತ ಹೇಳ್ತೀನಿ. ಇಲ್ಲ ನಿಮ್ಗೇನಾದರೂ ಸಿಕ್ಕಂಗಿದ್ರೆ ಇದನ್ನು ನೀವು ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ, ಪೂಜೆ ಯಾವ ಥರ ಮಾಡಬೇಕಂತ ಎಲ್ಲ ನೋಡಿ ಕೊಟ್ಟಿದ್ದೀನಿ. ಇನ್ನೇನಿಲ್ಲ, ಇದನ್ನೇನು ಮಾಡಬೇಕಪ್ಪ ಅಂದರೆ, ಇನ್ನು ಬರೀ ಕೆಂಪು ಬಟ್ಟೆನಲ್ಲಿ ಇದನ್ನು ಕಟ್ಟಿಬಿಟ್ಟು, ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಕೆಂಪು ಬಟ್ಟೆನಲ್ಲಿ ಸುತ್ತಿಬಿಟ್ಟು ಮಡಗೋದಷ್ಟೇ. ನಾನು ಇವಾಗ ಪೂಜೆ ಮಾಡೋಕ್ಕಂತೇಳ್ಬಿಟ್ಟು ಇದಕ್ಕೆ ಪ್ರಾಣ ಪರೀಕ್ಷೆಗೆ ಇದನ್ನು 2 ದಿನ ಪ್ರಾಣ ಪರೀಕ್ಷೆ ಕೊಡೋಕ್ಕೆ ನಾನು ಇದರಲ್ಲಿ ಪೂಜೆನಲ್ಲಿ ಇಡ್ತಾಯಿದ್ದೀನಿ. ಪೂಜೆ ಮನೆಯಲ್ಲಿ ಇದ್ರ ಪ್ರಾಣ ಪರೀಕ್ಷೆ ಆದಮೇಲೆ ಎಲ್ರಿಗೂ ಯಾರು ಬಂದು ತಗೊಂಡೋದ್ರೆ ಅವ್ರು ಅದೃಷ್ಟವಂತರು ಅಷ್ಟೇ. ನಾನು ಅದನ್ನು ಹೇಳೋಕ್ಕಾಗಲ್ಲ. ಇಷ್ಟ ಇರೋರು ಬಂದು ತಗೊಂಡೋಗ್ಬೋದು, ಕಷ್ಟ ಇರೋರು ಅಲ್ಲೇ ಇರ್ಬೋದು. ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಆಗ್ತದೆ. ನೋಡಿ, ನಾನು 9 ಜನಕ್ಕೆ ಯಾರೇ ಕೇಳಲಿ 9 ಜನಕ್ಕೆ ಕೊಡ್ತೀನಿ. ಬಂದು ತಗೊಂಡೋಗ್ಬೋದು. ನಿಮ್ಗಾಗಿ ಸಿಕ್ಕಂಗಿದ್ರೆ ನೀವು ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ, ಯಾವ ಥರ ಮಾಡಬೇಕಂತ ಮಾಡಿಕೊಡ್ರಿ. ಇನ್ನು ನಮ್ಮ ಚಾನಲ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಎಂತೆಂಥ ವಿಡಿಯೋಗಳು ಲೈವ್ ಕೊಡ್ತೀರಂತೆ. ಇದು ಎಲ್ಲ ರಿಯಲ್ಲಾಗಿ ತೋರಿಸ್ತಾಯಿದ್ದೀನಿ. ರಿಯಲ್ಲಾಗಿ ನೋಡಿ, ನಾನೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಎಲ್ಲ ಇದು ಮಾಡಿ ಕೊಡೋದು. ಸುಮ್ಮನೆ ಇದು ಮಾಡೋಕ್ಕೋಗಲ್ಲ. ಎಲ್ಲ ರಿಯಲ್ಲಾಗೆ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಏನು ಮಾಡಬೇಕಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಎತ್ಕೊಂಡು ಹೋದ್ಮೇಲೆ ಆ ಥರ ನೀವು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರಿ ಫ್ರೆಂಡ್, ಬಾಯ್.